ಹಾಯ್ ನಮಸ್ಕಾರ, ಹೇಗಿದ್ದೀರಾ? ನಾನು ವಿದ್ಯಾ ಮಲ್ಯಾಣ್ ಮಾತಾಡ್ತಾ ಇದ್ದೀನಿ. ಇವತ್ತು ಮತ್ತೆ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ನಿನ್ನೆ ಸಂಜೆ ಸುದೀಪ್ ಸರ್ ತಗೊಂಡ ಕ್ಲಾಸ್ ನೆಕ್ಸ್ಟ್ ಲೆವೆಲ್. ಲಾಸ್ಟ್ 2 ವೀಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ, ಇವ್ರುಗಳಿಗೆ ಯಾಕೆ ಏನು ಅಂತ ಇಲ್ಲ ಅಂತ ಎಸ್ ಅನ್ನೋ ಕೆಟಗರಿ ಬಳಸಿದ್ರು ನೀವು ಏನೋ ಅನ್ನಿಲ್ಲ, ಏನಿದು ಅಂತ ಕೇಳ್ತಾ ಇದ್ವಲ್ಲ. ನಿನ್ನೆ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ನಿಮ್ಗೇನು ಅನ್ನಿಸ್ತು? ವಿಡಿಯೋ ಪೂರ್ತಿ ನೋಡಿ ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಎಲ್ಲ ಬರುತ್ತೆ ಎಳ್ಳೂರಿಯಕ್ಕೆ ಬರಲ್ಲ ಅಂತ. ಅಂದರೆ ಆ ಸೆಡೆ ಅನ್ನೋ ಪದಕ್ಕೆ ಯಾರು ಕಾಕ್ರೋಚ್ ಸುದ್ದಿ ಮಾತಾಡಿದ್ರಲ್ಲ, ಆ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ಯಾರು ಅಶ್ವಿನಿ ಅವ್ರು ಹೇಳಿದ್ರು, ಅಶ್ವಿನಿ ಗೌಡ. ನಾನು ಹೇಳೋದು, ಈ ಸೆಡೆ ಅನ್ನೋ ಪದಕ್ಕೆ ಎಕ್ಸಾಕ್ಟ್ ಪದ ನನಗೂ ಕೂಡ ಗೊತ್ತಿಲ್ಲ, ಬಟ್ ಅದು ಕೆಟ್ಟ ಪದ, ಅದು ಬಳಸಬಾರ್ದು ಅನ್ನೋಂಥದ್ದಂತೂ ಗೊತ್ತು. ಅದರಲ್ಲೂ ಗಂಡು ಮಕ್ಕಳು ಮಾತಾಡ್ತಾರೆ, ಹೆಣ್ಮಕ್ಳಿಗೆ ಬಳಸಿದಾಗ ಅದು ತೀರಾ ತುಚ್ಛ ಅನ್ಸುತ್ತೆ, ಕನಿಷ್ಠ ಲೋ ಅನ್ಸುತ್ತೆ ಅಲ್ವಾ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು, ಎಲ್ಲದಕ್ಕೂ ಹೆಣ್ಮಕ್ಳು ಪರವಾಗಿ ಅನ್ನೋರು, ಇದ್ಯಾಕೆ ನಿಮ್ಗೆ ಕೇಳಿಸ್ಲಿಲ್ವಾ, ಇದನ್ನ ಮಾತ್ರ ಹೈಲೈಟ್ ಯಾಕೆ ಮಾಡಬೇಡಿ ಅಂತಾರೆ. ಸುದೀಪ್ ಸರ್ ತುಂಬ ಎಕ್ಸಾಕ್ಟಾಗಿ ಕ್ವೆಶನ್ ರೇಸ್ ಮಾಡಿದ್ರು ನೆನ್ನೆ, ತುಂಬ ಖುಷಿ ಆಯ್ತು ನನಗೆ. ಆಮೇಲೆ ಇನ್ನೊಂದು, ಈ ವೀಕಲ್ಲಿ ಅವರು ಜೈಲಿಗೆ ಹೋಗಿ ಬಂದರು, ಕಳಪೆ ಕೊಟ್ಟು, ಇದನ್ನೆಲ್ಲ ಪ್ರಸ್ತಾಪ ಮಾಡೋದು ಬೇಡ. ಯಾಕಂದರೆ ಅದು ಆಟ, ಗೆಲ್ಲೋದು ಸೋಲೋದು, ಕಳಪೆ ಕೊಡೋದು, ಉತ್ತಮ ಕೊಡೋದು, ಇವೆಲ್ಲವೂ ಕೂಡ ಬಿಗ್ ಬಾಸ್ನಲ್ಲಿ ಒಂದು ಪರಿಪಾಠ ಮಾಡ್ಕೊ ಬಂದಿದ್ದಾರೆ. ಅದನ್ನು ಕಳಪೆ ಕೊಟ್ಟು ಜೈಲಿಗೆ ಹೋದರು, ಅದನ್ನೇ ನಾವು ತೀರಾ ಕೋಟ್ ಮಾಡಿ ಮಾತಾಡೋದು ಬೇಡ. ಬಟ್ ಇಲ್ಲಿ ಮಾತಾಡಬೇಕಾಗಿರೋದು ಏನು ಅಂದರೆ, ಅಶ್ವಿನಿ ಅವ್ರಿಗೆ ಹೆಂಗಾಗ್ತಾ ಇದೆ ಗೊತ್ತಾ, ಗ್ರಹಚಾರ ಕೆಟ್ಟಾಗ ಹಗ್ಗನೂ ಹಾವಾಗುತ್ತೆ ಅಂತಾರಲ್ಲ, ಹಂಗೆ ಆಗ್ತಾ ಇದೆ. ಹಂಗೆ ನೋಡೋದಾದ್ರೆ ಈ ವೀಕಲ್ಲಿ ಅವರೇನು ಲಾಸ್ಟ್ ವೀಕೆಲ್ಲ ಮಾತಾಡಿದ್ರಲ್ಲ, ಎಸ್ ಕೆಟಗರಿ ಅವಳು, ನಿನ್ನ ಬಟ್ಟೆ ನೋಡ್ಕೊ ಎಲ್ಲಿಂದ ಬಂದಿರೋದು ಅಂತ ಗೊತ್ತಾಗುತ್ತೆ, ಇಂತಹ ತುಚ್ಛವಾಗೇನು ಮಾತಾಡಲಿಲ್ಲ. ಬಟ್ ಸೆಲೆಕ್ಟಿವ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅನಿಸ್ತು. ಸೆಲೆಕ್ಟಿವ್ ಆ್ಯಕ್ಟ್ ಯಾಕಂದೆ ಅಂದರೆ, ಇವ್ರ ಪರವಾಗಿ ಅಥವಾ ಇವ್ರಿಗೆ ಬೇಕಾದವ್ರಿಗೆ ಯಾರು ಅಂದರೆ ಒಂದು ರೀತಿ ಹೊಡೆದೇ ಬಿಡ್ತೀನಿ ಅನ್ನೋರ ಥರ ಹೋಗ್ತಾರೆ, ವಾಯ್ಸ್ ವಿಪರೀತವಾಗಿ ಜೋರು ಮಾಡ್ತಾರೆ. ಅದೇ ಇವ್ರಿಗೆ ಕಂಡ್ರೆ ಯಾರು ಆಗಲ್ಲ, ಅಷ್ಟಕ್ಕಷ್ಟೇ ಅನ್ನುವಂಥವ್ರಿಗೆ ಆ ಮನೇಲಿ ಏನಾದರೂ ಅನ್ಯಾಯ ಆಗ್ತಾ ಇರಲಿ, ಅದನ್ನು ನೋಡಿಯೂ ನೋಡ್ದಲ್ಲೇ ಇರೋ ರೀತಿ, ಕೇಳಿಸ್ತಲ್ಲೇ ಇರೋ ರೀತಿಯಲ್ಲಿ ಇರ್ತಾರೆ, ಆ್ಯಕ್ಟ್ ಮಾಡ್ತಾರೆ. ಸೊ ಇದನ್ನು ಸೆಲೆಕ್ಟಿವ್ ಹೋರಾಟ ಅಂತಾರೆ. ಸೆಲೆಕ್ಟಿವ್ ಹೋರಾಟ ಕೆಲ ರಾಜಕಾರಣಿಗಳು ಹೊರಗಡೆ ಮಾಡ್ತಾರಲ್ಲ, ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಅಶ್ವಿನಿ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಕೆಲವೊಂದ್ಸಲ ಗ್ರಾಚಾರ ಕೆಟ್ಟರೆ ಹಗ್ಗನೂ ಹಾವಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಗಾದೆ ಮಾತು ಹೇಳ್ತೀನಿ ಕೇಳಿ, ಎಲ್ಲ ಬರುತ್ತೆ ಎಳ್ಳುರಿಯಕ್ಕೆ ಬರಲ್ಲ ಅಂತ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಸೆಡೆ ಅನ್ನೋ ಪದಕ್ಕೆ ನಂಗೆ ಅರ್ಥನೇ ಗೊತ್ತಾಗಲಿಲ್ಲ ಅಂತ. ಇದೇ ಅಶ್ವಿನಿ ಅವರಿಗೆ ಶೀ ಈಸ್ ಎಸ್ ಕೆಟಗರಿ ಅವಳದು ಅನ್ನೋದು ಗೊತ್ತಾಗುತ್ತೆ. ಆ ಎಸ್ ಕೆಟಗರಿ ಇನ್ನೂ ಹೊರಗಡೆ ಇರೋರು ನಮಗೆ ಅವ್ರು ಯಾವುದಕ್ಕಂದ್ರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ. ಎರಡನೇದು, ನೀನು ವೇಷ, ನಿನ್ನ ಬಟ್ಟೆ ನೋಡಿದ್ರೆ ನೀನು ಎಲ್ಲಿಂದ ಬಂದಿರೋಳು ಅನ್ನೋದು ಗೊತ್ತಾಗುತ್ತೆ ಅಂತ. ವೇಷ ನೋಡಿ, ಬಟ್ಟೆ ನೋಡಿ ಅವಳನ್ನ ಹೀಯಾಳಿಸ್ತಾರೆ, ಹಂಗಿಸ್ತಾರೆ. ಅವರಿಗೆ ಈ ಪದ ಗೊತ್ತಾಗಲ್ಲ. ಯಾಕೆ? ಇದೊಂಥರ ಸೆಲೆಕ್ಟಿವ್ ಹೋರಾಟ, ನಾಟಕ ಅಂತ ಅನ್ಸಲ್ವಾ? ಆಮೇಲೆ ಹೋಗಿ ಬಂದು ಅಶ್ವಿನಿ ಅವರ ವಿಚಾರದಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣಗಳಿದೆ. ಅವರೇ ಕಂಟೆಂಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ, ನಾನು ಈ ಥರದ ಕಂಟೆಂಟ್ಗಳು ಕೊಟ್ಟರೆ ನಾನು ಬಿಗ್ ಬಾಸಲ್ಲಿ ಸರ್ವೈವ್ ಆಗ್ತೀನಿ ಅಂತ. ಎಕ್ಸಾಕ್ಟ್ಲಿ, ಶಿ ಈಸ್ ರೈಟ್, ಸರ್ವೈವ್ ಆಗ್ತಾರೆ. ಯಾಕಂದರೆ ಅಂಥವಿದ್ದಾಗಲೇ ನಾವುಗಳು ನೋಡ್ತೀವಿ ಏನು ಮಾಡ್ತಾರೆ, ಅಂದರೆ ನಮ್ಗಳ ವೀಕ್ನೆಸ್ಸು ಅದೇ. ಜನರು ಹೊರಗಡೆ ಕೂತ್ಕೊಂಡು ನೋಡ್ತಾ ಇರೋದು, ಇವತ್ತೇನಂತಾಳೆ ಇವಳಿಗೆ ಇನ್ನೇನು ಬೈಬೋದು, ಹಿಂಗೆ ಆಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಿದೆ ತುಂಬ ಚೆನ್ನಾಗಿ, ಬಿಗ್ ಬಾಸ್ನಲ್ಲಿ ನಾನು ಸರ್ವೈವ್ ಆಗಬೇಕು ಅಂದರೆ ಗೆಲ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಗೆಲ್ಲೋದು ಯಾವಾಗ, ಜನ ಎಲ್ಲ ಒಪ್ಪಿಗೆ ಕೊಡಬೇಕು, ಆ್ಯಂಡ್ ಚಾನೆಲ್ ಅವ್ರು ಏನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ನಾನು ಹೋಗಿದ್ದಕ್ಕೆ ಇಷ್ಟು ದಿನ ಸರ್ವೈವ್ ಆಗಬೇಕು. ಸರ್ವೈವ್ ಆಗೋದು ಹೆಂಗೆ? ಒಳ್ಳೊಳ್ಳೆ ಆಟ ಆಡೋಕ್ಕಾಗಲ್ಲ ನನ್ನ ಕೈಲಿ. ಗಿಲ್ಲಿ ಥರ ಎಲ್ಲರೂ ಮೆಚ್ಚಕ್ಕೆ ನನಗೆ ಬರಲ್ಲ. ಬದಲಾಗಿ ನನ್ನ ಸ್ಟ್ರಾಟಜಿ ಹೀಗೆ, ನನಗೆ ಬೇಕಾದವ್ರ ಪರವಾಗಿ ನಿಂತ್ಕೊಂಡು ಒಂದು ಗ್ಯಾಂಗ್ ಕಟ್ಕೊಂಡು ಯಾರೋ ಒಂದೆರಡು ಜನನ ಅಥವಾ ಆಗದಲ್ಲೇ ಇರುವವ್ರನ್ನ, ಅವ್ರ ಕೈಲಿ ವಿಪರೀತ ಸೌಂಡ್ ಮಾಡೋಕ್ಕಾಗಲ್ವಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಲ್ಲೇ ತುಳ್ಕೊಂಡು ನಾನು ಸರ್ವೈವ್ ಆಗ್ಬೋದು ಅನ್ನೋ ಸ್ಟ್ರಾಟಜಿನ ಬಳಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಅಶ್ವಿನಿ ಅವರು. ನನಗೆ ಹಂಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಹಾಕಿ. ಆ್ಯಂಡ್ ಸುದೀಪ್ ಸರ್ ಅಲ್ಲ, ಕಾಕ್ರೋಚ್ ಸುದ್ದಿ ಅವರು ಹೊರಗಡೆ ಬಂದ ಒಂದು 2-3 ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹತ್ರ ನಾನು ಮಾತಾಡಿಸಿದಾಗ, ನಿಮ್ಮ ಅನಿಸಿಕೆ ಪ್ರಕಾರ ಫೈನಲಲ್ಲಿ ಯಾರಿರ್ತಾರೆ? ಸುದೀಪ್ ಸರ್ ಸ್ಟ್ಯಾಂಡಿಂಗ್ ಅಂದರೆ ನಿಂತ್ಕೊಂಡಾಗ ಫಿನಾಲೆಯಲ್ಲಿ ಬಲದೆ ಕೈಯಲ್ಲಿ ಮತ್ತು ಎಡದೆ ಕೈಯಲ್ಲಿ ಯಾರ್ಯಾರ ಕೈ ಇರುತ್ತೆ ಅಂದಾಗ ಎಲ್ಲರೂ ಹೇಳ್ತಾ ಇದ್ದು ಗಿಲ್ಲಿ ಮತ್ತು ಕಾಕ್ರೋಚ್ ಸುದ್ದಿ ಅಂತ ಇಲ್ಲಿ ತನಕ. ಬಟ್ ಬಹುಶಃ ಇನ್ನು ಮುಂದಕ್ಕೆ ಚೇಂಜ್ ಆಗ್ಬೋದಾ ಅಂತ. ಯಾಕಂದರೆ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತಾರಲ್ಲ, ಹಾಗೆ ಕಾಕ್ರೋಚ್ ಸುದ್ದಿ ಅವರು ಒಳ್ಳೆ ಹೆಸರು ಮಾಡ್ಕೊಂಡಿದ್ರು. ಹಾರ್ಟ್ಲಿ ತುಂಬ ಒಳ್ಳೆ ಮನುಷ್ಯ, ಜೆನ್ಯೂನ್ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಅವ್ರ ಬಗ್ಗೆ. ಬಟ್ ಈಗ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋಂಗೆ ಅವ್ರ ಜೊತೆ ಸೇರಿಕೊಂಡು ಬೇಡವಾಗಿರೋರನ್ನ ಟಾರ್ಗೆಟ್ ಮಾಡಿಕೊಂಡು ಬೇಕಾಗಿರೋ ಆಟನ ಮೂಲೆಗೆ ಗುಂಪು ಮಾಡಿಕೊಂಡು ಯಾಕೆ ಹಿಂಗೆ ಆಡ್ತಾ ಇದ್ರು, ಅದನ್ನ ನೆನ್ನೆ ಅವರೇ ಒಪ್ಕೊಂಡ್ರು ನೆನ್ನೆ. ಅವ್ರು ಸೆಡೆ ಅಂದಿರುವಂತಹ ಪದ ಸುದ್ದಿ, ಯಾರು ಕಾಕ್ರೋಚ್ ಸುದ್ದಿ ಅವರಾದರೂ ಕೂಡ ಅದು ತಿರ್ಕೊಂಡಿದ್ದ ಬಾಣ ಅಶ್ವಿನಿ ಅವ್ರ ಕಡೆಗೆ. ಯಾಕಂದರೆ ಬೇರೆ ಎಲ್ಲದಕ್ಕೂ
ಕಿರ್ಚಾಡ್ಕೊಂಡು ನಾನು ಇದನ್ನ ಸಹಿಸಲ್ಲ, ನಾನು ಇದನ್ನ ಒಪ್ಪಲ್ಲ, ಇದನ್ನ ಖಂಡಿಸ್ತೀನಿ ಅಂದ್ಕೊಂಡು ಹೋಗ್ತಾ ಇದ್ದವರು ಇಂಥ ಪದಗಳು ಬಂದಾಗ ಇದನ್ನ ಜಾಸ್ತಿ ಹೈಲೈಟ್ ಮಾಡಬೇಡಿ ಅಂತ ಅಲ್ಲಲ್ಲೇ ತಣ್ಣಗಾಗ್ಸೋ ಪ್ರಯತ್ನ ಮಾಡ್ತಾರೆ. ಸೊ ಇದನ್ನ ಸೆಲೆಕ್ಟಿವ್ ಅಂತಾರೆ. ನಿಮಗೆ ಬೇಕಾದವ್ರು ಪರವಾಗಿ ನಿಂತ್ಕೊಳ್ಳೋದು, ನಂಗೆ ಆಗಲ್ಲ ಅಂದವಾಗ ನಂಗೆ ಯಾರು ಆಗ್ದಲೇ ಇರ್ತಾರೆ ಅವ್ರುಗಳಿಗೆ ಏನಾದರೂ ಆಗಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಿಂತ್ಕೊಳ್ಳೋದಿರುತ್ತಲ್ಲ, ಇದನ್ನ ಸೆಲೆಕ್ಟಿವ್ ಹೋರಾಟ ಅಂತಾರೆ. ನೆನ್ನೆ ಸುದೀಪ್ ಸರ್ ಕ್ಲಾಸ್ ನಿಜಕ್ಕೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅರ್ಥ ಮಾಡಿಸೋರಿಗೆ ಅರ್ಥ ಮಾಡಿಸಿದ್ದಾರೆ. ಈಗ ಹೊರಗಡೆ ಇದ್ದವರು ಮತ್ತೆ ಬಿಗ್ ಬಾಸ್ ಇಂದ ಹೊರಗೆ ಬಂದಿರೋರೆಲ್ಲರೂ ಸುದೀಪ್ ಸರ್ ಬಲಗೈ ಮತ್ತೆ ಎಡಗೈಯಲ್ಲಿ ಒಬ್ರು ಗಿಲ್ಲಿ ಇನ್ನೊಬ್ರು ಕಾಕ್ರೋಚ್ ಸುದ್ದಿ ಇರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರಲ್ಲ, ಇನ್ಕ್ಲೂಡಿಂಗ್ ಜನನೂ ಕೂಡ ಹೊರಗಡೆ ಫ್ಯಾನ್ಸ್ ಅದನ್ನ ಸುಳ್ಳು ಮಾಡ್ಕೊಳ್ತಾ ಇದ್ದಾರ ಅಂತ ಕಾಕ್ರೋಚ್ ಸುದ್ದಿ ಅವರು. ಅದೊಂಥರ ಹೂ ಜೊತೆಗೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತಾರೆ, ಅದಾದರೆ ಒಳ್ಳೆಯದು. ಬಟ್ ಇದು ಉಲ್ಟಾ ಆಗ್ತಾ ಇದೆ. ಅವರೇ ಅರ್ಥ ಮಾಡಿಕೊಂಡು ಸ್ವಲ್ಪ ಸಪ್ರೇಟ್ ಆಗಿ ತನ್ನ ಆಟ ತಾನು ಆಡ್ಕೊಂಡು ಹೋದರೆ ಬಹಳ ಅದ್ಭುತವಾಗಿರುತ್ತೆ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ 3 ಜನ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಕಾಮೆಂಟ್ ಹಾಕಿ. ನೆನ್ನೆ ಸುದೀಪ್ ಸರ್ ಅವರ ಕ್ಲಾಸ್ ಹೇಗಿತ್ತು ಅದನ್ನು ಕೂಡ ಕಾಮೆಂಟ್ ಹಾಕಿ. ನಮಸ್ಕಾರ ಬಾಬಾ.